ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಭಾರತೀಯ ವಾಯುಪಡೆಯಲ್ಲಿ ಖಾಲಿ ಇರುವ ಅಗ್ನಿವೀರರ ನೇಮಕಾತಿಗಾಗಿ ಅವಿವಾಹಿತ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8 ಜುಲೈ 2024 ಅಂದರೆ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಒಟ್ಟು ಹುದ್ದೆಗಳು 2500ಕ್ಕೂ ಅಧಿಕ. ವಿದ್ಯಾರ್ಹತೆ PUC ವಿಜ್ಞಾನ ವಿಭಾಗದಲ್ಲಿ ಕನಿಷ್ಠ 50 ಅಂಕ ಪಡೆದು ಉತ್ತೀರ್ಣ ಹೊಂದಿರಬೇಕು ಅಥವಾ 3 ವರ್ಷಗಳ ಎಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ ಅಂದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಉತ್ತೀರ್ಣ ಹೊಂದಿರಬೇಕು ಅಥವಾ 2 ವರ್ಷಗಳ ವೆಕೇಷನ್ ಜೊತೆಗೆ ನಾನ್ ವೆಕೇಷನ್ ಕೋರ್ಸ್ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಓದಿರಬೇಕು. ಈ ಯಾವುದೇ ವಿದ್ಯಾರ್ಥಿಯಲ್ಲಿ ಅಭ್ಯರ್ಥಿಗಳು ಕನಿಷ್ಠ 50 ಅಂಕ ಪಡೆದಿರಬೇಕು ಹಾಗೂ ಇಂಗ್ಲಿಷ್ ವಿಷಯ ಒಂದರದಲ್ಲಿ 50% ಅಂಕ ಪಡೆದು ಉತ್ತೀರ್ಣ ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬಹುದು. ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಆರ್ಮಿ ಮತ್ತು ಪೊಲೀಸ್ ತರಬೇತಿಯಲ್ಲಿ ಹೆಸರುವಾಸಿಯಾದ ತರಬೇತಿ ಕೇಂದ್ರದಲ್ಲಿ ಪೂರ್ವಭಾವಿಯಾಗಿ ದೈಹಿಕ ತರಬೇತಿ ನೀಡಲು ಉಪನ್ಯಾಸಕರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ BPEd ಅಥವಾ MPEd ಆದ ಉಪನ್ಯಾಸಕರು ಬೇಕಾಗಿದ್ದಾರೆ. ಊಟ ವಸತಿಯೊಂದಿಗೆ ಆಕರ್ಷಕ ವೇತನ ನೀಡಲಾಗುವುದು. ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ. ವಯೋಮಿತಿ ಅಭ್ಯರ್ಥಿಗಳು ಕನಿಷ್ಠ 17 ವರ್ಷ 6 ತಿಂಗಳು ಪೂರೈಸಿರಬೇಕು ಹಾಗೂ ಗರಿಷ್ಠ 21 ವರ್ಷದ ಒಳಗಡೆ ವಯಸ್ಸನ್ನು ಹೊಂದಿರಬೇಕು. ಅಂದರೆ 2004 ಜುಲೈ 3 ಮತ್ತು 2008 ಜನವರಿ 3 ಮಧ್ಯ ಜನಿಸಿರಬೇಕು. ಅರ್ಜಿ ಸಲ್ಲಿಸಲು ಅರ್ಹ ವಯೋಮಿತಿಯನ್ನು ಹೊಂದಿರುತ್ತಾರೆ. ಅಭ್ಯರ್ಥಿಗಳು ಕನಿಷ್ಠ 152.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವಿರಬೇಕು ಹಾಗೂ ಎದೆಯ ಸುತ್ತಳತೆ 77 ಸೆಂಟಿಮೀಟರ್ನಷ್ಟು ಇರಬೇಕು. ಅರ್ಜಿ ಸಲ್ಲಿಸಲು 28 ಜುಲೈ 2024 ಕೊನೆಯ ದಿನಾಂಕವಾಗಿರುತ್ತದೆ. ಆನ್ಲೈನ್ ಪರೀಕ್ಷೆ ದಿನಾಂಕ 18 ಅಕ್ಟೋಬರ್ 2024. ಆಯ್ಕೆ ಪ್ರಕ್ರಿಯೆ ಪರೀಕ್ಷೆಯು 2 ಹಂತಗಳನ್ನು ಒಳಗೊಂಡಿದೆ. ಪೇಜ್ ಫಸ್ಟ್ ಆನ್ಲೈನ್ CE ಪರೀಕ್ಷೆ. ಆನ್ಲೈನ್ ಪರೀಕ್ಷೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇರುವುದು. ಇಂಗ್ಲೀಷ್ ಭಾಷೆ ಪತ್ರಿಕೆ ಮಾತ್ರ ಇಂಗ್ಲೀಷ್ನಲ್ಲಿ ಇರುವುದು. ಸೈನ್ಸ್ ಸಬ್ಜೆಕ್ಟ್ ಫಿಸಿಕ್ಸ, ಮ್ಯಾಥ್ಸ, ಇಂಗ್ಲೀಷ್ ಪತ್ರಿಕೆಗೆ 60 ನಿಮಿಷ. ಸೈನ್ಸ್ ಸಬ್ಜೆಕ್ಟ್ ಹೊರತುಪಡಿಸಿ ರೀಸನಿಂಗ, ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಪತ್ರಿಕೆಗೆ 45 ನಿಮಿಷ. ಅದೇ ರೀತಿಯಾಗಿ ಸೈನ್ಸ್ ಸಬ್ಜೆಕ್ಟ್ ಮತ್ತು ಸೈನ್ಸ್ ಸಬ್ಜೆಕ್ಟ್ ಹೊರತುಪಡಿಸಿ ಫಿಸಿಕ್ಸ, ಮ್ಯಾಥ್ಸ, ಇಂಗ್ಲೀಷ್, ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಪತ್ರಿಕೆಗೆ 85 ನಿಮಿಷ. ಇವುಗಳಲ್ಲಿ ಉತ್ತೀರ್ಣ ಹೊಂದಿದವರಿಗೆ ಮೆರಿಟ್ ಆಧಾರದ ಮೇಲೆ ಪೇಜ್ ಸೆಕೆಂಡ್ PST ಹಾಗೂ PETಗೆ ನಿಮ್ಮ ಮೇಲ್ಗೆ ಮೆಸೇಜ್ ಬರುತ್ತದೆ. ಹಾಗಾದರೆ ಪುರುಷ ಅಭ್ಯರ್ಥಿಗಳಿಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ 1.6 ಕಿಲೋಮೀಟರ್ ಅಂದರೆ 1600 ಮೀಟರ್ ಓಟವನ್ನು 7 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಅದೇ ರೀತಿಯಾಗಿ ಓಟ ಮುಗಿದ 10 ನಿಮಿಷಗಳ ನಂತರ 1 ನಿಮಿಷದಲ್ಲಿ 10 ಪುಷಪ್ಸ್ ತೆಗೆಯಬೇಕು. ಪುಷಪ್ಸ್ ತೆಗೆದ 2 ನಿಮಿಷಗಳ ನಂತರ 10 ಸೆಟಪ್ಸನ್ನು 1 ನಿಮಿಷದಲ್ಲಿ ತೆಗೆಯಬೇಕು. ಸಿಟಪ್ಸ್ ತೆಗೆದ 2 ನಿಮಿಷಗಳ ನಂತರ 1 ನಿಮಿಷದಲ್ಲಿ 20 ಸ್ಕ್ವಾಟ್ಸ್ ತೆಗೆಯಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಯಾವ ರೀತಿ ಇರ್ತದೆ ಅಂದರೆ 1.6 ಕಿಲೋಮೀಟರ್ ಅಂದರೆ 1600 ಮೀಟರ್ ಓಟವನ್ನು 8 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಓಟ ಮುಗಿಸಿದ 10 ನಿಮಿಷಗಳ ನಂತರ 1 ನಿಮಿಷ 30 ಸೆಕೆಂಡ್ನಲ್ಲಿ 10 ಸಿಟಪ್ಸ್ ತೆಗೆಯಬೇಕು. ಸಿಟಪ್ಸ್ ತೆಗೆದ 2 ನಿಮಿಷಗಳ ನಂತರ 1 ನಿಮಿಷದಲ್ಲಿ 15 ಸ್ಕ್ವಾಟ್ಸ್ ತೆಗೆಯಬೇಕು. ಇವುಗಳಲ್ಲಿ ಉತ್ತೀರ್ಣರಾದವರಿಗೆ ಅಡಾಪ್ಟಬಿಲಿಟಿ ಟೆಸ್ಟ್ ಇರುವುದು. ಅಡಾಪ್ಟಬಿಲಿಟಿ ಟೆಸ್ಟ್ ಎಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಭಾರತೀಯ ವಾಯುಸೇನೆಯ ಪರಿಸರ ಮತ್ತು ಮಿಲಿಟರಿ ಜೀವನಕ್ಕೆ ಯಾವ ರೀತಿ ಹೊಂದಾಣಿಕೆಯಾಗುತ್ತಾರೆ ಎಂದು ಈ ಟೆಸ್ಟ್ ಮಾಡುತ್ತಾರೆ. ಕೊನೆಯದಾಗಿ ಸಂಪೂರ್ಣ ವೈದ್ಯಕೀಯ ಪರೀಕ್ಷೆ ನಡೆಸುತ್ತಾರೆ. ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ ಅಭ್ಯರ್ಥಿಗಳನ್ನು ಅಗ್ನಿವೀರ ವಾಯುಸೇನೆಗೆ ಆಯ್ಕೆ ಮಾಡಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುತ್ತಾರೆ. ವಿವರವಾದ ಮಾಹಿತಿಗಾಗಿ ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಸಲು https://agnipatavayu.cdac.in ವಿಸಿಟ್ ಮಾಡಿ. ಈ ಉದ್ಯೋಗ ಮಾಹಿತಿಯ ಸಂಪೂರ್ಣ ವಿವರದ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಬರ್ತಕ್ಕಂಥ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿಯಿರಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ,
ನಮ್ಮಲ್ಲಿ ಎಸ್ಎಸ್ಸಿ ಜಿಡಿ, ಅಗ್ನಿವೀರ ಆರ್ಮಿ ಮತ್ತು ಆರ್ಪಿಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.